value. So you could see there, Bulbul Kingfisher Parrot Peacock, because the name itself ಚಿನ್ನದ ಕಲರವ. ಹಾಗೆ ಬರ್ಡ್ಸ್ ಹೆಸರೇ ಕೊಟ್ವಿ. ಆ ಬರ್ಡ್ಸ್ ತರನೇ ಅವರು ಚಿಲಿಪಿಲಿ ಮಾಡ್ಕೊಂಡಿದ್ರು. ಯಾವಾಗಲೂ ಚಿಲಿಪಿಲಿವೆ ಅಂಜಲಿ ಮಾಡ್ತಾ ಕರೀರಿ. ಆ ಚಿಲಿಪಿಲಿಯ ಜೊತೆಗೆ ಪ್ರತಿದಿನ ಅವ್ರು ಏನ್ ಮಾಡ್ತಿದ್ರು ಅದರ ಮೇಲೆ ನಾವು ಪಾಯಿಂಟ್ಸ್ ಕೊಟ್ಟು ಅದರಲ್ಲಿ ಈಗ ಎಂಡ್ ಆಫ್ ದ ಡೇ ನಾನು ಹೇಳಿದೆ ಒಂದು ಬೆಸ್ಟ್ ಗ್ರೂಪಿಗೆ ಒಂದು ಅವಾರ್ಡ್ ಇರುತ್ತೆ. ಬಟ್ ಅದು ರೋಲಿಂಗ್ ಟ್ರೋಫಿ, ಆ ಟ್ರೋಫಿ ಇಲ್ಲೇ ಇರುತ್ತೆ, ಬಟ್ ಟ್ರೋಫಿ ಅವ್ರಿಗೆ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಮೇಡಮ್ ಹೇಳಿದ್ರು ಹೆಚ್ಚಾಗಿ ಇಲ್ಲಿ ಪಿಯರ್ ಗ್ರೂಪ್ ಲರ್ನಿಂಗ್ ಅಂತ ಹೇಳ್ತೀವಿ ನಾವು ಸೈಕಾಲಜಿ ಟರ್ಮ್ ಅಲ್ಲಿ. ಅಂದ್ರೆ ಸಣ್ಣವ್ರನ್ನ ದೊಡ್ಡವ್ರು ನೋಡ್ಕೊಳ್ಳೋದು ಅಥವಾ ಒಂದು ಗ್ರೂಪ್ ಅಲ್ಲಿ ಆ ಕೇರಿಂಗ್ ಆಗಿರ್ಬೋದು, ಆ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು. ಆ 4 ಗ್ರೂಪಿಗೂ ಒಂದೊಂದು ಲೀಡರ್ ಮಾಡಿದ್ವಿ. ಐ ಆಮ್ ರಿಯಲಿ ಅಮೇಜ್ಡ್. ತುಂಬಾ ಖುಷಿ ಆಯ್ತು. 4 ಲೀಡರ್ ಊಟ ಬಡಿಸೋದ್ರಿಂದ ಹಿಡಿದು ಬಂದ ತಕ್ಷಣ ಮಾಡಿ ಇವತ್ತು ಇದೆಲ್ಲ ಸ್ಟೇಜ್ ಅರೇಂಜ್ ಮಾಡಿದ್ದೆ ಅವರು, ನಾವಲ್ಲ. ಮತ್ತೆ ಆಕ್ಚುಲಿ ನನಗೆ ಸ್ವಲ್ಪ ಸ್ಕ್ಯಾಸಿಟಿ ಆಯ್ತು ಟೀಚರ್ಸ್ಗಳು ಕಡಿಮೆ ಇದ್ರು. ಆದ್ರೆ ನಮ್ಮ ಈ ಮಕ್ಕಳು ನನಗೆ ಎಲ್ಲೂ ಸುಸ್ತು ಮಾಡಲಿಲ್ಲ. ಎಲ್ಲ ಕೆಲಸದಲ್ಲೂ ಅವರು ಭಾಗಿಯಾಗಿ, ನಾನು ಸುಕನ್ಯಾ ಇಬ್ಬರೇ 1-2 ದಿನ. ಆದ್ರೆ ಈ ಮಕ್ಕಳ ಸಹಾಯದಿಂದ ಎಲ್ಲ ಕೆಲಸ ಆರಾಮಾಗಾಯ್ತು. ಸೊ ಆ ಲೀಡರ್ಸ್ಗೆ ಒಂದು ಗೋಲ್ಡ್ ಮೆಡಲ್ ಕೊಡ್ಬೇಕು ಅಂತ ಇದ್ದೀನಿ. ಆಲ್ ದ 4 ಲೀಡರ್ಸ್ ಕಮ್ ಫಾರ್ವರ್ಡ್. ಬುಲ್ಬುಲ್ ಲೀಡರ್ ಯಾರು? ಆದ್ಯ ಇಸ್ ಫ್ರಮ್ ಬುಲ್ಬುಲ್. ಅಂಡ್ ಕಿಂಗ್ಫಿಶರ್ ಲೀಡರ್ ತನುಷ್ ಈಸ್ ದ ಎಲ್ಡೆಸ್ಟ್ ಒನ್. ಆಕ್ಚುಲಿ ಈ ಕ್ಯಾಂಪ್ ಅಲ್ಲಿ ತುಂಬಾ ದೊಡ್ಡ ಮಗು ಅಂದ್ರೆ ತನುಷ್. ಬಟ್ ಆ ಒಂದು ಏಜಿಗೆ ಅಥವಾ ಒಂದು ಎಲ್ಡರ್ಶಿಪ್ ಅಥವಾ ಲೀಡರ್ಶಿಪ್ಗೆ ಒಂದು ನಿಜವಾಗ್ಲೂ ಅರ್ಥ ಕೊಟ್ಟ. ಏನ್ ಕೆಲಸ ಹೇಳಿದ್ರು ತುಂಬಾ ಜವಾಬ್ದಾರಿ. ಈಗ ಸಹ ಮೇಡಮ್ ಅವರೆಲ್ಲ ಆಟ ಆಡ್ತಿದ್ದಾರೆ ಕರ್ಕೊಂಡು ಬರಲ್ಲ. ಸೊ ಯು ವಾಸ್ ಟ್ರೈಂಗ್ ಇಸ್ ಬೆಸ್ಟ್. ನೆಕ್ಸ್ಟ್ ಪ್ಯಾರೆಂಟ್ ಗ್ರೂಪ್ ವೇದ್ಯ, ನಮ್ದು ಲಾಸ್ಟ್ ಇಯರ್ ಕೂಡ ಈ ಆದ್ಯ ಮತ್ತೆ ವೇದ್ಯ ಲಾಸ್ಟ್ ಇಯರ್ ಕೂಡ ಇದ್ರು. ಈ 2 ಮಕ್ಕಳು ಎಲ್ಲದಕ್ಕೂ. ನೆಕ್ಸ್ಟ್ ಪಿಕಪ್ ಗ್ರೂಪ್ ಜನ್ವಿ, ಇವಳು ಸ್ವೀಟ್ ಚೈಲ್ಡ್, ಹೊಸ ಮಗು, ವಿವೇಕಾನಂದ ಶಾಲೆಯ ಮಗು. ಬಟ್ ಆ ಒಂದು ಆಸಕ್ತಿ ಇತ್ತು, ಮೇಡಮ್ ನಾನು ಇದು ಮಾಡ್ತೀನಿ, ಮೇಡಮ್ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳಿ. ಸೊ ಈ 4 ಮಕ್ಕಳಿಗೆ ನಮ್ಮ ಗೆಸ್ಟ್ ಆದಂತ ಶ್ರೀಧರ್ ಸರ್ ಅವರು ಒಂದು ಗೋಲ್ಡ್ ಮೆಡಲ್ ಕೊಡಬೇಕು. ಹಾಗೆ ಪ್ರೆಸಿಡೆಂಟ್ ಸರ್ ಹಾಗೆ ವಿಜಿತ್ ಸರ್ ಜಾಯ್ನ್ ಆಗಿ ಈ 4 ಮಕ್ಕಳಿಗೆ ಒಂದು ಗೋಲ್ಡ್ ಮೆಡಲ್ ಕೊಟ್ಟು